ಹಸಿರು ಕ್ರಾಂತಿಯ ಭೂಮಿ ಇದಾಗಿದೆ ಅಂತಕ್ಕಂಥದ್ದು ತಮಗಳಿಗೂ ಗೊತ್ತಿದೆ, ನಮಗಳಿಗೂ ಗೊತ್ತಿದೆ. ಇಲ್ಲಿರ್ತಕ್ಕಂಥ ರೈತ ಮುಖಂಡರುಗಳಿಗೆ ಇದರ ಅರಿವು ಇಂದಿನಿಂದ ಅಲ್ಲ, ಅವರ ಪಿತ್ರಾರ್ಜಿತ ಕಾಲದಿಂದಾನು ಅವರ ಇವತ್ತು ಅವ್ರ ಕಾಲದವರೆಗೂ ಕೂಡ ವ್ಯವಸಾಯನೇ ಮಾಡ್ಕೊಂಡು ಬದುಕನ್ನ ಕಟ್ಕೊಂಡಿರ್ತಕ್ಕಂಥ ಬೈರ್ಮಂಗಳ ಹಾಗೂ ಕೆಂಚಗಾರ್ನಲ್ಲಿ ಪಂಚಾಯಿತಿ ವ್ಯಾಪ್ತಿನಲ್ಲಿ ಸೇರ್ತಕ್ಕಂಥ 26 ಗ್ರಾಮಗಳೇನಿದೆ ಅದರಲ್ಲಿ 9 ರೆವಿನ್ಯೂ ಗ್ರಾಮಗಳು ಸೇರ್ಕೊಳ್ತದೆ. ಇವತ್ತಿನ ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಈಗಾಗಲೇ ತಮ್ಗೆಲ್ರಿಗೂ ಗೊತ್ತಿದೆ. ಮೊನ್ನೆಯ ದಿನ ಅಂದ್ರೆ ಇವತ್ತು 14ನೇ ತಾರೀಕು 12ನೇ ತಾರೀಕು ರಾತ್ರಿ ತರಾತುರಿಯಲ್ಲಿ ಬಹಳ ಅತಿ ವೇಗದಲ್ಲಿ ರಾತ್ರೋರಾತ್ರಿ ಒಂದು 3 ಹಳ್ಳಿಗಳು, ಕೆಂಪೈನಪಾಳ್ಯ ಜೊತೆಯಲ್ಲಿ ನಮ್ಮ ಆರೋಳ್ಳಿಗೆ ಸೇರ್ತಕ್ಕಂಥ ಒಡೆರಹಳ್ಳಿ, ಮಂಡಲಹಳ್ಳಿ ಈ 3 ಗ್ರಾಮಗಳ ಫೈನಲ್ ನೋಟಿಫಿಕೇಶನ್ ಗೆಜೆಟ್ ಅನ್ನ ಬಹಳ ತರಾತುರಿಯಲ್ಲಿ ಸರ್ಕಾರ ಹೊರಡಿಸ್ಬಿಟ್ಟಿದ್ದಾರೆ. ಇದರ ವಾಸ್ತವಾಂಶ ಸತ್ಯಾಸತ್ಯತೆಯನ್ನ ಒಂದಷ್ಟು ಕಡತಗಳು ನಾನು ಕೂಡ 1-2 ದಿನದಿಂದ ಕಲೆ ಹಾಕಿ ಈ ಭಾಗದ ಜನಪ್ರಿಯರು ಮಾಜಿ ಶಾಸಕರಾಗಿರ್ತಕ್ಕಂಥ ಮಂಜಣ್ಣ ಅವರು ನಾವೆಲ್ಲ ಕೂತು ಒಂದಷ್ಟು ವಿಚಾರಗಳನ್ನ ಕಲೆಯನ್ನ ಹಾಕಿದ್ದೀವಿ. ಇದು ರಾಜ್ಯದ ಜನತೆಗೂ ಕೂಡ ತಿಳಿಬೇಕಾಗಿದೆ. ಯಾಕಂದ್ರೆ ಬಹಳ ಜನ ಹಿಟ್ ಅಂಡ್ ರನ್ನು ಅಂತ ಮಾತಾಡ್ತಾರೆ. ಹಿಟ್ಟು ಇಲ್ಲ, ರನ್ನು ಇಲ್ಲ, ಇಲ್ಲಿ ಸ್ಟೇ ಆಗಕ್ಕೆ ನಾವು ಬಂದಿರೋದು. ಹಾಗಾಗಿ ಒಂದು ವಾಸ್ತವಾಂಶವನ್ನ ನಿಮ್ಮ ಮುಂದೆ ಇಡ್ಲಿಕ್ಕೆ ಬಯಸ್ತೇನೆ. ಈಗ ನಮ್ಮ ಕೆಂಪೈನಪಾಳ್ಯದಲ್ಲಿ ಇಲ್ಲಿ ಸಣ್ಣ ರೈತರು, ಅತಿ ಸಣ್ಣ ರೈತರು ಅಂತಕ್ಕಂಥದನ್ನ ನಾವು ಯಾವ ರೀತಿ ಇದನ್ನ ಒಂದು ಡಿಫ್ರೆನ್ಶಿಯೇಟ್ ಮಾಡ್ಕೊಂಡಿದೀವಪ್ಪ ಅಂದ್ರೆ, 1 ಎಕರೆಗಿಂತ ಕಮ್ಮಿ ಭೂಮಿಯನ್ನ ಹೊಂದಿರತಕ್ಕಂತ ರೈತ ಅಥವಾ ಒಂದು ರೈತ ಕುಟುಂಬ ಅಥವಾ ಭೂ ಮಾಲೀಕ ಎಷ್ಟು ಜನ ಇದಾರಪ್ಪ ಈ ಒಂದು 3 ಹಳ್ಳಿಗಳಲ್ಲಿ ಅಂದ್ರೆ ಹೆಚ್ಚು ಕಮ್ಮಿ 755 ರೈತರುಗಳು ಈ 3 ಹಳ್ಳಿನಲ್ಲೂ ಒಳಪಟ್ಟಿರ್ತಕ್ಕಂಥವ್ರು. ಈಗೇನು ಫೈನಲ್ ನೋಟಿಫಿಕೇಶನ್ ಹೊರಡಿಸಿದಾರಲ್ಲ ಅದರಲ್ಲಿ 1 ಎಕರೆಗಿಂತ ಕಮ್ಮಿ ಇರ್ತಕ್ಕಂಥ ಪರ್ಸೆಂಟೇಜ್ ಏನಿದೆ ಅಂದ್ರೆ 81% ಜನ 1 ಎಕರೆಗಿಂತ ಕಮ್ಮಿ ಭೂಮಿಯನ್ನ ಅವರ ಒಂದು ಭೂ ಮಾಲೀಕತ್ವದಲ್ಲಿ ಇರ್ತಕ್ಕಂಥದ್ದು ನಿಮ್ಮ ಮುಂದೆ ತಿಳಿಸ್ಲಿಕ್ಕೆ ಬಯಸ್ತೇನೆ. ಇರ್ಲಿ, ಶುಭ ಸೂಚನೆ. ನಿಮಗೇನ್ ತೊಂದರೆ ಇಲ್ಲ ಅಂದ್ರೆ ನಾನು ನೆನ್ಕೊಂಡು ಪ್ರೆಸ್ ಮೀಟ್ ಮಾಡ್ತೀನಿ. ನಿಮ್ಮ ಮೈಕ್ ಏನ್ ತೊಂದರೆ ಇಲ್ವಾ? ಕ್ಯಾಮ್ರಾಗಳು ಸ್ವಲ್ಪ ಏನ್ ಛತ್ರಿ ಹಿಡಿಬೋದ ಹಂಗಾರೆ? ಅಲ್ಲ, ನನಗೇನ್ ಛತ್ರಿ ಬೇಡ, ಬಟ್ ಆಯ್ತು, ನಿಲ್ತದೆ ಬಿಡಿ. ಅದೇನ್ ಮಳೆಗಾಳಿ ಬಿಸ್ಲಿಗೆಲ್ಲ ಬಿರುಗಾಳಿಗೆಲ್ಲ ಎದ್ರಕ ಕುತ್ಕೊಳಕ್ ಆಗಲ್ಲ. ನಾವೆಲ್ಲ ರೈತರ ಮಕ್ಕಳು ಬಂದಿದೀವಿ, ದಯವಿಟ್ಟು ತಾವು ಸಹಕರಿಸಿ ಅಷ್ಟೇ. ವಿಚಾರ ಇಟ್ಬಿಡ್ತೀನಿ ನಿಮ್ ಮುಂದೆ. ಈಗ ನಾನೇನ್ ಹೇಳ್ತಾ ಇದ್ದೆ, 1 ಎಕರೆಗಿಂತ ಕಮ್ಮಿ ಜಮೀನನ್ನ ಹೊಂದಿರತಕ್ಕಂತ ರೈತ ಕುಟುಂಬಗಳು 81% ಇದೆ ಶೇಕಡ. ಅಂದ್ರೆ ಇಲ್ಲಿ ನೋಡಿ, ಕೆಂಪೈನಪಾಳ್ಯದ ನಿಮ್ಗೆ ಹೇಳ್ತೀನಿ, ಟೋಟಲ್ ಲ್ಯಾಂಡ್ ಎಕ್ಸ್ಟೆಂಟ್ ಬಂದು ಅಕ್ವೈರ್ಡ್ ಆಗಿರ್ತಕ್ಕಂಥದ್ದು 384 ಎಕರೆ. ಅದರಲ್ಲಿ ಖರಾಬು ಗಿರಾಬೆಲ್ಲ ಸೇರ್ಕೊಂಡ್ರೆ ಒಂದು 17 ಎಕರೆ ಹೋಯ್ತದೆ. ಅದರಲ್ಲಿ ಒಂದು 600 ಜನ ರೈತರು ಇರ್ತಕ್ಕಂಥ ಈ ಒಂದು ಕೆಂಪೈನಪಾಳ್ಯದಲ್ಲಿ ಸುಮಾರು 96 ಜನ ಮಾತ್ರ 1 ಎಕರೆಗಿಂತ ಅಧಿಕ ಭೂಮಿಯನ್ನ ಮಾಲೀಕತ್ವವನ್ನು ಇಟ್ಕೊಂಡಿರ್ತಕ್ಕಂಥವ್ರು. ಇನ್ನು ಮಿಕ್ಕಂತ 504 ಜನ ರೈತರು, ಇವರೆಲ್ಲ ಸಣ್ಣ ರೈತರ ಕನ್ಸಿಡರೇಷನ್ ತಗೋಬೇಕು ನಾವು. 1 ಎಕರೆಗಿಂತ ಕೆಳಗಡೆ ಇರ್ತಕ್ಕಂಥವ್ರು ಕೆಂಪೈನಪಾಳ್ಯದಲ್ಲಿ. ಮುಂದೋಗ್ತೀನಿ. 1 ಎಕರೆ ಒಳಗೆ ಇರ್ತಕ್ಕಂಥವ್ರು ಕೆಂಪೈನಪಾಳ್ಯದಲ್ಲಿ 504 ಜನ ರೈತರು.
ಓವರ್ ಆಲ್ ಆಗಿ 600 ಜನ ರೈತ ಕುಟುಂಬಗಳಿರ್ತಕ್ಕಂಥ ಜಾಗದಲ್ಲಿ ಇನ್ನ 96 ಎಕರೆ 1 ಎಕರೆಗಿಂತ ಅಧಿಕ ಇರ್ತಕ್ಕಂಥವ್ರು. ಇನ್ನ ವಡೇರಳ್ಳಿ ಭಾಗದಲ್ಲಿ 63 ಎಕರೆ ಅಕ್ವಿಸಿಷನ್ಗೆ ಮಾಡಿದ್ದಾರೆ. ಅದರಲ್ಲಿ 1-2 ಎಕರೆ ಖರಾಬು. ಇದರಲ್ಲಿ 1 ಎಕರೆಗಿಂತ ಜಾಸ್ತಿ ಇರ್ತಕ್ಕಂಥವ್ರು 24 ಜನ, 79 ಜನ 1 ಎಕರೆಗಿಂತ ಕಮ್ಮಿ ಇರ್ತಕ್ಕಂಥವ್ರು. ಮತ್ತೆ ಮಂಡಳಹಳ್ಳಿಲಿ 71 ಎಕರೆ ಅಕ್ವಿಸಿಷನ್ ಮಾಡಿದ್ದಾರೆ, ಫೈನಲ್ ನೋಟಿಫಿಕೇಶನ್. ಅದರಲ್ಲಿ ಖರಾಬೇನ್ ನಿಮ್ ಲೆಕ್ಕಕ್ಕಿಲ್ಲ ಬಿಡಿ, 16 ಗುಂಟೆ. ಅದರಲ್ಲಿ ಮೋರ್ ದೆನ್ 1 ಎಕರ್ 21 ಜನ, 1 ಎಕರೆಗಿಂತ ಕಮ್ಮಿ ಇರ್ತಕ್ಕಂಥವ್ರು 31 ಜನ. ಇದು ನಿಮ್ ಮುಂದೆ ಇಟ್ಟಿದ್ದೀನಣ್ಣ, ದಯವಿಟ್ಟು ನಾವು ನೀವೆಲ್ಲರೂ ಮೈಂಡ್ಗೆ ಹಾಕೋಣ. ಈಗ ವಿಚಾರ ಎಲ್ಲಿಗೆ ಬಂದು ನಿಂತಿದ್ಯಪ್ಪ ಅಂದ್ರೆ, ತಮ್ಗೆ ಗೊತ್ತಿದೆ ಈಗಾಗಲೇ ಬೀದಿನಲ್ಲಿ ರೈತ ಹೆಣ್ಣುಮಕ್ಕಳಿಂದ ಹಿಡಿದು ರೈತ ಮುಖಂಡರಿಂದ ಹಿಡಿದು ವಯಸ್ಸನ್ನು ಕೂಡ ಲೆಕ್ಕಾಚಾರ ಮಾಡಿದಿರಾ, ಸಣ್ಣ ವಯಸ್ಸಿನ ಮಕ್ಕಳುಗಳು 85-90 ವರ್ಷ ಆಗಿರ್ತಕ್ಕಂಥ ಆರೋಗ್ಯದ ಸಮಸ್ಯೆಗಳು ಇರ್ತಕ್ಕಂಥ ಆ ವಯಸ್ಸಿನಲ್ಲೂ ಕೂಡ ನಮ್ಮ ಪಿತ್ರಾರ್ಜಿತ ಆಸ್ತಿಯನ್ನು ನಾವು ಉಳಿಸ್ಕೊಳ್ಬೇಕು ಅಂತಕ್ಕಂಥ ಹೋರಾಟ ಮಾಡ್ತಾ ಇರ್ತಕ್ಕಂಥ 2 ಪಂಚಾಯಿತಿಯ ರೈತರೇನಿದ್ದಾರೆ, ಸರಿಸುಮಾರು 450 ದಿನಕ್ಕೂ ಮಿಗಿಲಾಗಿ ಬೀದಿನಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಈಗ ಇಲ್ಲಿ ಈ ಒಂದು ಯೋಜನೆಯ ಉದ್ದೇಶ ಏನಾಗಿದೆ ಅಂದ್ರೆ, 3 ಹಳ್ಳಿಗಳ ಒಂದು ಫೈನಲ್ ನೋಟಿಫಿಕೇಶನ್ ಏನಾಗಿದೆ ಸರ್ಕಾರದ ಕಡೆಯಿಂದ, ಇದಕ್ಕೆ ಒಂದಷ್ಟು ಸತ್ಯತೆಯನ್ನ ನಿಮ್ಮ ಮುಂದೆ ಬಿಚ್ಚಿಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಕಳೆದ 1 ದಿನದಿಂದ ನಿರಂತರವಾಗಿ ನಾವು ಮತ್ತೆ ಮಂಜಣ್ಣವರು ಇಬ್ರು ಕೂತ್ಕೊಂಡು ಒಂದಷ್ಟು ಡಾಕ್ಯುಮೆಂಟೇಶನ್ ಸಿದ್ಧಪಡಿಸಿದೀವಿ. ಇದನ್ನ ನಿಮ್ಮ ಮುಂದೆ ರಾಜ್ಯದ ಜನತೆಗೂ ಬಿತ್ತರಿಸಲಿಕ್ಕೆ ತಮ್ಮ ಮೂಲಕ ಬಂದು ನಿಂತಿದ್ದೇವೆ. ಈಗ ಕೆಂಪೇನಪಾಳ್ಯದಲ್ಲಿ ಹೆಚ್ಚು ಕಮ್ಮಿ 384 ಎಕರೆ ಅಷ್ಟು ಫೈನಲ್ ನೋಟಿಫಿಕೇಶನ್ ಜಾರಿಯಾಗಿದೆ, ಹೊರಡಿಸಿದ್ದಾರೆ. ಅದರಲ್ಲಿ ಖರಾಬು 17 ಎಕರೆ ಬರುತ್ತೆ. ಇಲ್ಲಿರ್ತಕ್ಕಂಥ ರೈತರು, ರೈತ ಕುಟುಂಬಗಳು, ಭೂ ಮಾಲೀಕರು ಅಂತ ನಾವೇನ್ ಕರಿತೀವಿ, 600 ಜನ ಇರ್ತಕ್ಕಂಥವ್ರು. 600ರಲ್ಲಿ 1 ಎಕರೆಗಿಂತ ಕಮ್ಮಿ ಇರ್ತಕ್ಕಂಥ ಎಕ್ಸ್ಟೆನ್ಷನ್ ಇರ್ತಕ್ಕಂಥ ರೈತರು ಎಷ್ಟು ಜನ ಇದ್ದಾರೆ, 1 ಎಕರೆ ಅಬವ್ ಇರ್ತಕ್ಕಂಥ ರೈತರು ಎಷ್ಟು ಜನ ಇದ್ದಾರೆ ಅನ್ನೋದು ಒಂದು ಡಿಫ್ರೆನ್ಸಿಯೇಷನ್ ಮಾಡಿದೀವಿ. 1 ಎಕರೆಗಿಂತ ಒಳಪಟ್ಟಿರ್ತಕ್ಕಂಥವ್ರನ್ನ ಸಣ್ಣ ರೈತರು ಅಂತಕ್ಕಂಥದ್ನ ನಾವು ಪರಿಗಣಿಸಬೇಕಾಗ್ತದೆ. 600ರಲ್ಲಿ 504 ಜನ ಸಣ್ಣ ರೈತರುಗಳು ಬರ್ತಾರೆ, 1 ಎಕರೆಗಿಂತ ಕಮ್ಮಿ ಇರ್ತಕ್ಕಂಥ ಭೂ ಮಾಲೀಕರು. ಇನ್ನು 96 ಜನ 1 ಎಕರೆಗಿಂತ ಜಾಸ್ತಿ ಇದ್ದಾರೆ. ತದನಂತರ ವಡೇರಳ್ಳಿ ಭಾಗದಲ್ಲಿ 63 ಎಕರೆ ಆಗಿದೆ ಫೈನಲ್ ನೋಟಿಫಿಕೇಶನ್, ಅಲ್ಲಿ 2 ಎಕರೆ ಖರಾಬು. ಇನ್ನ ಅಲ್ಲಿ 1 ಎಕರೆಗಿಂತ ಕಮ್ಮಿ ಇರ್ತಕ್ಕಂಥ ರೈತರು 79, ಜಾಸ್ತಿ ಇರ್ತಕ್ಕಂಥವ್ರು 1 ಎಕರೆಗಿಂತ 24 ರೈತರು ಬರ್ತಾರೆ. ಇನ್ನ ನಮ್ಮ ಮಂಡಳಹಳ್ಳಿ ಇಲ್ಲಿ 71 ಎಕರೆ ಆಗಿದೆ, ಅದರಲ್ಲಿ 16 ಗುಂಟೆ ಖರಾಬು, ಅದೇನು ಲೆಕ್ಕಕ್ಕೆ ತಗೊಳಕ್ ಬೇಡ ಬಿಡಿ, ಆಯ್ತು. ಅಲ್ಲಿ 31 ಜನ 1 ಎಕರೆಗಿಂತ ಕಮ್ಮಿ ಇರ್ತಕ್ಕಂಥವ್ರು, 1 ಎಕರೆ ಅಬವ್ ಇರ್ತಕ್ಕಂಥವ್ರು 21 ಜನ. ಇದರಲ್ಲಿ ನಾವು ತಿಳ್ಕೋಬೇಕಾಗಿರ್ತಕ್ಕಂಥ ವಿಚಾರ, ಸರಿಸುಮಾರು 81% ರೈತರು ಸಣ್ಣ ರೈತರಾಗಿ ನಾವು ಪರಿಗಣಿಸಬೇಕಾಗ್ತದೆ. ಇದು ಹೋಗ್ತಾ ಹೋಗ್ತಾ ಯಾತಕ್ಕೆ ಇದು ನಿಮಗೆ ಈ ಅಂಕಿ ಅಂಶಗಳನ್ನ ಮುಂದಿಟ್ಟೆ ಅನ್ನೋದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಇದಕ್ಕಿಂತ ಮುಂಚಿತವಾಗಿ ಈಗ ನಿಮ್ಮೆಲ್ರಿಗೂ ಗೊತ್ತಿದೆ, ಬೈರ್ಮಂಗಲ ಮತ್ತೆ ಕೆಂಚಗಾರನಹಳ್ಳಿ ಭಾಗದಲ್ಲಿ ಪ್ರಾರಂಭಿಕವಾಗಿ ನಾ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ದೆ 26 ಹಳ್ಳಿ, ಅದರಲ್ಲಿ 9 ರೆವಿನ್ಯೂ ಗ್ರಾಮಗಳು ಸೇರುತ್ತೆ ಅಂತ ನಿಮಗೂ ಗೊತ್ತಿದೆ. ಹೆಚ್ಚು ಕಮ್ಮಿ 450ಕ್ಕಿಂತ ಹೆಚ್ಚು ದಿನಗಳ ಕಾಲ ತಮ್ಮ ಪಿತ್ರಾರ್ಜಿತ ಆಸ್ತಿಯನ್ನ ಅವರ ತಾತ, ಮುತ್ತಾತ, ಅವ್ರ ತಂದೆ ಕಾಲ, ಇವತ್ತು ಅವ್ರ ಕಾಲದವರೆಗೂ ಪ್ರಾಮಾಣಿಕವಾಗಿ ಬೆವರು ಸುರಿಸಿ ದುಡಿಮೆ ಮಾಡಿರ್ತಕ್ಕಂಥ ತಮ್ಮ ಸ್ವಂತ ಆಸ್ತಿಯನ್ನ ಇವತ್ತು ಸರ್ಕಾರ ವಶಪಡಿಸ್ಕೊಳ್ಳೋದಕ್ಕೋಸ್ಕರ ಸಿದ್ಧರಾಗಿ ಫೈನಲ್ ನೋಟಿಫಿಕೇಶನ್ ಏನ್ ಜಾರಿ ಮಾಡಿದ್ದಾರೆ 3 ಹಳ್ಳಿಗಳದು. ಇದರ ವಿರುದ್ಧವಾಗಿ
ಸಣ್ಣ ವಯಸ್ಸಿನ ಸಣ್ಣ ಪುಟ್ಟ ಬಾಲಕರು ಇಂದ ವಯಸ್ಸಾದಂತ ಹಿರಿಯಕರು 85 90 ವರ್ಷದ ವಯಸ್ಸಾದಂತ ಹಿರಿಜೀವಿಗಳು ಕೂಡ, ಅದರಲ್ಲೂ ಹೆಣ್ಣು ಮಕ್ಕಳು ಬಹುಸಂಖ್ಯಾತ ಸಂಖ್ಯೆಯಲ್ಲಿ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಸರ್ಕಾರಕ್ಕೆ ಕಣ್ಣು ಕಾಣ್ತಾ ಇಲ್ಲ, ಕಿವಿನೂ ಕೇಳಿಸ್ತಾ ಇಲ್ಲ. ಒಟ್ಟಾರೆಯಾಗಿ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ರೈತರ ಸಂಕಷ್ಟವನ್ನ ಬಂದೇನ್ ಕೇಳಬೇಕಾಗಿತ್ತು, ಅದು ಯಾರು ಕೂಡ ಇಲ್ಲಿ ಕೇಳತಕ್ಕಂತ ಕೆಲಸ ಮಾಡಿಲ್ಲ. ಇದ್ರ ಮಧ್ಯೆ ನಾವು ಹಲವಾರು ಬಾರಿ ಬಂದು ನಮ್ಮ ಭಾಗದ ರೈತರ ಜೊತೆನಲ್ಲಿ ಇಂಥ ಸಂದಿಗ್ಧ ಪರಿಸ್ಥಿತಿಗೆ ಒಳಗಾಗಿರ್ತಕ್ಕಂಥ ರೈತ ಕುಟುಂಬಗಳ ಜೊತೆ ನಿಲ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಆ ಜವಾಬ್ದಾರಿಯ ನಾವು ಅರ್ಥಕೊಂಡಿದ್ದೇವೆ. ಹಲವಾರು ಸಂಘಟನೆಗಳು ಕೂಡ ನಿರಂತರವಾಗಿ ಬಂದು ಅವರು ಯಾವ ರೀತಿ ಒಂದು ಆತ್ಮವಿಶ್ವಾಸ ತುಂಬಿಸಬಹುದು ನಮ್ಮ ರೈತರಿಗೆ, ಅವರು ಕೂಡ ಅವ್ರ ಕೆಲಸ ಮಾಡ್ತಾ ಇದ್ದಾರೆ. ಈಗ ಇದ್ರ ಮಧ್ಯೆ ನಮಗೆ ಇರ್ತಕ್ಕಂಥ ಒಂದ್ 2-3 ಬಹಳ ಮುಖ್ಯವಾದಂತ ಅಂಶಗಳು. ಈಗ ಇಲ್ಲಿ ಫೈನಲ್ ನೋಟಿಫಿಕೇಶನ್ ಏನು ಹೊರಡಿಸಿದ್ದಾರೆ, ದಯವಿಟ್ಟು ಈ ಮ್ಯಾಪ್ ನ ಒಂದು ಸ್ವಲ್ಪ ಝೂಮ್ ಇನ್ ಮಾಡಿ ನೋಡಬೇಕಾಗ್ತದೆ. ಈಗ ಫೈನಲ್ ನೋಟಿಫಿಕೇಶನ್ ಜಾರಿಯಾಗಿರ್ತಕ್ಕಂಥದ್ದು 499 ಎಕರೆ, ಖರಾಬನ್ನ ಬಿಟ್ಟು 499.2 ಎಕರೆ ಈ 3 ಹಳ್ಳಿಗಳಲ್ಲಿ ಬರ್ತಕ್ಕಂಥ ರೈತರ ಜಮೀನ ವಶಪಡಿಸ್ಕೊಳ್ತಕ್ಕಂಥದಕ್ಕೆ ಫೈನಲ್ ಗೆಜೆಟ್ ನೋಟಿಫಿಕೇಶನ್ ಈಗಾಗಲೇ ಸರ್ಕಾರ ಹೊರಡಿಸ್ಬಿಟ್ಟಿದ್ದಾರೆ. ಇಲ್ಲಿ ನೋಡಿ, ಈ ಮ್ಯಾಪ್ ಅಲ್ಲಿ ನೀವು ನೋಡಿದ್ರೆ ಯಾವುದೇ ಒಂದು ಅಕ್ವಿಸಿಷನ್ ಆಗ್ಬೇಕಾದ್ರೆ ಅಡ್ಜಸೆಂಟ್ ಲ್ಯಾಂಡ್ಗಳನ್ನ ಅಕ್ವಿಸಿಷನ್ ಮಾಡ್ಕೊಂಡು ಹೋಗ್ತಾರೆ. ಅಂದ್ರೆ ಒಂದಕ್ಕೊಂದು ಟಚ್ ಇರ್ತಕ್ಕಂಥ ಭೂಮಿಯನ್ನ ಇವರು ಪಾಪ ಬಹಳ ವ್ಯವಸ್ಥಿತವಾಗಿ ಅದು ಯಾರ್ಯಾರು ಇವ್ರಿಗೆ ಒಂದಷ್ಟು ಜನ ಹಿಂದೆ ನಿಂತು ಯಾವ್ಯಾವ ರೀತಿ ಐಡಿಯಾಗಳು ಕೊಟ್ಟರು ನಮ್ಗೆ ಗೊತ್ತಿಲ್ಲ. ಇಲ್ಲಿ ನೋಡಿ, ಮ್ಯಾಪ್ ಅಲ್ಲಿ ನೋಡಿದ್ರೆ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗ್ತದೆ. ಕೆಂಪನಪಳ್ಳಿಯಲ್ಲಿದೆ, ಒಡೆರಹಳ್ಳಿಯಲ್ಲಿದೆ, ಮಂಡಲಹಳ್ಳಿಯಲ್ಲಿದೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಇದು ನೋಡ್ಕೊಳ್ಳಿ, ಇದು ಒಂದು ಭಾಗ. ಈಗ ಇಲ್ಲಿ GBIT ಅಂದ್ರೆ ಗ್ರೇಟರ್ ಬ್ಯಾಂಗ್ಳೂರ್ ಇಂಟಿಗ್ರೇಟೆಡ್ ಟೌನ್ಶಿಪ್ ನ ಸಮಗ್ರವಾಗಿ ನಾವು ಅಭಿವೃದ್ಧಿ ಮಾಡ್ತೀವಿ ಅಂತಕ್ಕಂಥ ಚರ್ಚೆಯನ್ನ ಏನ್ ಮಾಡಿದ್ರು, ಇದು ಸಮಗ್ರ ಅಭಿವೃದ್ಧಿ ಮಾಡತಕ್ಕಂಥ ಪ್ರಕ್ರಿಯೆನ ಇವರು ಯಾವ ರೀತಿ ಹೆಜ್ಜೆಯನ್ನ ಇಟ್ಟು ರಾತ್ರೋರಾತ್ರಿ ತರಾತುರಿಯಲ್ಲಿ ಅತಿ ವೇಗವಾಗಿ ಈ 500 ಎಕರೆ ಎಕ್ಸ್ಟೆಂಟ್ ಇರ್ತಕ್ಕಂಥ ಈ ಒಂದು ಜಮೀನನ್ನ ಇವತ್ತೇನು ವಶಪಡಿಸ್ಕೊಳ್ತಕ್ಕಂಥದಕ್ಕೆ ಸರ್ಕಾರ ಮುಂದಾಗಿದ್ದಾರೆ. ನಾವು ನೀವು ಕೇಳಬೇಕಾಗಿರ್ತಕ್ಕಂಥದ್ದು, ಇದು ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಇವರು ಚಿಂತನೆ ಮಾಡಿದ್ದಾರಾ ಅಥವಾ ಬೇರೆ ಇವರ ಇಂಟರ್ನಲಿ ಹಿತಾಸಕ್ತಿ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಯಾವ ರೀತಿ ಮೂವ್ಮೆಂಟ್ ಮಾಡಬೇಕು ಅಂತಕ್ಕಂಥದ್ದು ಪಾಪ ಇವ್ರ ಜೊತೆನಲ್ಲಿ ಇರ್ತಕ್ಕಂಥ ಒಂದಷ್ಟು ಬಹಳ ಬುದ್ಧಿಜೀವಿಗಳು, ತಿಳುವಳಿಕಸ್ತರು, ವಿದ್ಯಾವಂತರುಗಳು ಕೊಟ್ಟಿರ್ತಕ್ಕಂಥ ಸಲಹೆಗಳ ನನಗೆ ಗೊತ್ತಿಲ್ಲ. ಇಲ್ಲಿ ರೈತರನ್ನ ಪ್ರತಿನಿತ್ಯ ಒಕ್ಕಲೆಬ್ಬಿಸ್ತಕ್ಕಂಥ ಪ್ರಯತ್ನ ನಡೀತಾ ಇದೆ. ನಾನು ಈಗ ತಾನೇ ಹೇಳಿದ್ದೀನಿ, 450 ದಿನಗಳ ಕಾಲ ಮನೆ ಮಠ ಬಿಟ್ಟು ತಮ್ಮ ಸ್ವಂತ ಆಸ್ತಿಪಾಸ್ತಿನ, ತಮ್ಮ ಪಿತ್ರಾರ್ಜಿತ ಆಸ್ತಿನ, ಪಾರಂಪರಿಕವಾಗಿ ಇವ್ರಿಗೆ ಬಂದಿರತಕ್ಕಂಥ ಆಸ್ತಿಯನ್ನ ವಶಪಡಿಸ್ಕೊಳ್ತಕ್ಕಂಥ ಪ್ರಯತ್ನ ಏನ್ ಮಾಡ್ತಾ ಇದ್ದಾರೆ ಸರ್ಕಾರ. ಇದಕ್ಕೆ ಸರ್ಕಾರ ಸಂಪೂರ್ಣವಾಗಿ ಕಣ್ಣು ಮುಚ್ಕೊಂಡು ಕೂತಿದೆ. ಮುಂದೆ ಹೋಗ್ತೀನಿ, ಬಹಳ ಸ್ಪಷ್ಟವಾಗಿ ನೇರವಾಗಿ ವಿಚಾರವನ್ನ ಮುಂದಿಡ್ಲಿಕ್ಕೆ ಬಯಸ್ತೇನೆ. ರಿಯಲ್ ಎಸ್ಟೇಟ್ ನ ದಂಧೆಯನ್ನ ನಡೆಸ್ತಕ್ಕಂಥದ್ದಕ್ಕೆ, ಪ್ಲೀಸ್ ನೋಟ್ ಡೌನ್ ಮೈ ಪಾಯಿಂಟ್, ರಿಯಲ್ ಎಸ್ಟೇಟ್ ದಂಧೆಯಾಗಿ ಈ ಒಂದು ರೈತರ ಜಮೀನನ್ನ ವಶಪಡಿಸ್ಕೊಂಡು ಇಲ್ಲಿ ಹಣ ಉತ್ಪಾದನೆ ಮಾಡತಕ್ಕಂಥದ್ದಕ್ಕೆ ಇವರು ಇವತ್ತೇನು ಕೈಯನ್ನ ಹಾಕಿ ಹೊರಟಿದ್ದಾರೆ. ನಿಮಗೆ ಗೊತ್ತಿದೆ, ಇವಾಗ ಸರ್ಕಾರದ ಕಡೆಯಿಂದ ಹೇಳಿದ್ದಾರೆ ಎಕರೆಗೆ ಅದೆಷ್ಟದೋ, ಎಷ್ಟಣ್ಣ, 2,17,00,000 7 ಲಕ್ಷವಣ್ಣ, 2.7ರಿಂದ 2.25 ಅಂತ ಹೇಳ್ತಾರೆ. ಯಾಕೆ ನಾನು ಇದನ್ನ ರಿಯಲ್ ಎಸ್ಟೇಟ್ ದಂಧೆ ಅಂತ ಇದ್ದೀನಿ ಅಂದ್ರೆ, ಇದು ನಿಖಿಲ್ ಕುಮಾರಸ್ವಾಮಿ ಹೇಳ್ತಾ ಇರ್ತಕ್ಕಂಥ ವಿಚಾರ ಅಲ್ಲ. ಸರ್ಕಾರದಲ್ಲಿ ಒಂದು ವರದಿ ಜನರೇಟ್ ಆಗಿದೆ, ಸರ್ಕಾರದಲ್ಲಿ ಒಂದು ರಿಪೋರ್ಟ್ ಮಾಡಿದ್ದಾರೆ. ಆ ರಿಪೋರ್ಟ್ ನಲ್ಲಿ ಹೇಳ್ತಕ್ಕಂಥ ಅಂಶ ಏನಪ್ಪಾ ಅಂದ್ರೆ,
ರೈತರ ಹತ್ರ ಇವರೇನೋ 2 ಕೋಟಿಗೋ 2.25 ಕೋಟಿಗೋ ಎಕರೆ ಒಂದು ಅಮೌಂಟ್ ಫಿಕ್ಸ್ ಮಾಡಿ ಇವತ್ತೇನೋ ವಶಪಡಿಸ್ಕೊಳಕ್ ಹೊರಟಿದ್ದಾರೆ. ಅದು ಕೈಗಾರಿಕೆಗೆ ಉಪಯೋಗ ಆಗ್ತಕ್ಕಂಥದ್ದಕ್ಕೆ ಚದರಡಿಗೆ 2,300 ರೂಪಾಯಿ, ಕಮರ್ಷಿಯಲ್ ಪರ್ಪಸ್ಗೆ 2,200 ರೂಪಾಯಿ. ಅಂದ್ರೆ ಇದು ನಾನು ಹೇಳ್ತಾ ಇರೋದು ಸ್ಟೇಜ್ ವೈಸ್ ಆಗ್ತಕ್ಕಂಥದ್ದು, ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು. ಇದು 2,200 2,300 ರೂಪಾಯಿ ಚದರಡಿಗೆ ಅಂತಕ್ಕಂಥದ್ದು ಇದು ಹೀಗೆ ಇರ್ತಕ್ಕಂಥದ್ದಲ್ಲ. ಇಟ್ಸ್ ನಾಟ್ ಸ್ಟಾಗ್ನೆಂಟ್. ಇಲ್ಲಿಂದ ಪ್ರಾರಂಭ ಆಗುತ್ತೆ. ಇದು ಮೊದಲನೇ ಅಂತ ಹೋಗ್ತಾ ಹೋಗ್ತಾ ಅದು ಚದರಡಿಗೆ ಅದು ಯಾವ ಹಂತಕ್ಕೆ ಹೋಗಿ ನಿಲ್ಲಿಸ್ತಾರೋ ಗೊತ್ತಿಲ್ಲ. ಈಗ ಮಂಜಣ್ಣ ನಾವು ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಈಗ ಇಂಡಸ್ಟ್ರಿಗೆ ಎಕರೆಗೆ 43,500 ಸ್ಕ್ವೇರ್ ಫೀಟ್ ಏನಣ್ಣ ಇಲ್ಲೆಲ್ಲ ಇಂಟರ್ನಲ್ಲಿ 1,000 ರೂಪಾಯಿ ಕೊಡ್ತೀವಿ, ಇನ್ನೊಂದು ಮಾಡ್ತೀವಿ ಅನ್ಕೊಂಡೇನೋ ಮಾತಾಡಿರ್ತಕ್ಕಂಥದ್ದು ಎಲ್ಲಿಗೆ ಬಂದು ನಿಂತ್ಕೋತದೆ? ಎಕರೆ ಕಾಸ್ಟು ಲಿಕ್ವಿಡೇಷನ್ ಮಾಡಿದ್ರೆ ಎಲ್ಲಿಗೆ ಹೋಗುತ್ತೆ? ಚದರಡಿ ಬೇಡ 2,200 2,300 ಇಟ್ಕೊಳ್ಳೋಣ. ಇವತ್ತೇ ಪ್ರಾರಂಭಿಕ ಹಂತದಲ್ಲಿ 6 ರಿಂದ 7 ಕೋಟಿ ಲಿಕ್ವಿಡೇಷನ್ ಆಗ್ತದೆ ಒಂದ್ ಎಕರೆ. ಇದು ಹೋಗ್ತಾ ಹೋಗ್ತಾ ಒಂದೊಂದು ಎಕರೆ 20-25 ಕೋಟಿವರೆಗೂ ಲಿಕ್ವಿಡೇಷನ್ ಆಗ್ತಕ್ಕಂಥ ಸಾಧ್ಯತೆಗಳು 100ಕ್ಕೆ 100 ಇದೆ. ವರದಿನಲ್ಲಿ ಬಹಳ ಸ್ಪಷ್ಟವಾಗಿ ಸರ್ಕಾರಕ್ಕೆ ಅಧಿಕಾರಿಗಳು ಮಾಹಿತಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಅವ್ರು ಗೇಜ್ ಮಾಡಿದ್ದಾರೆ. ಇದನ್ನ ಯಾರಿಗೆ ಲಾಭ ಮಾಡಕ್ ಹೋಗ್ತಾ ಇದೀರಿ? ಇದರ ಲಾಭ ಎಷ್ಟಪ್ಪ ಆಗತ್ತೆ ಅಂದ್ರೆ, ಇವತ್ತಿನ ಲೆಕ್ಕಾಚಾರದಲ್ಲೇ ಮಾತಾಡೋದಾದ್ರೆ, ನನ್ನ ಕೈನಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ವರದಿಯನ್ನ ಮುಂದಿಟ್ಟು ಹೇಳೋದಾದ್ರೆ ಸರಿ ಸುಮಾರು 33,500 ಕೋಟಿಯಷ್ಟು ಇದರಿಂದ ಲಾಭವನ್ನ ಉತ್ಪಾದನೆ ಮಾಡಬೇಕು, ಎತ್ತಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ದಾರೆ. 33,500 ಕೋಟಿ ಈಗಿದ್ದಷ್ಟೇ ಚದರಡಿ ಫಿಕ್ಸ್ ಆದ್ರೆ ಇದು ರೇಟ್ ಬೆಳೀತಾ ಹೋಗ್ತದೆ. ರೇಟು ಹೀಗೆ ಸ್ಟಾಗ್ನೆಂಟ್ ಆಗಿ ಇರೋದಿಲ್ಲ. ಇದು ಸ್ಟೇಜ್ 1 ರೇಟ್. ಇದು ಯಾರಿಗೆ ಲಾಭ ಮಾಡಕ್ ಹೊರಟಿದ್ದಾರೆ ಸರ್ಕಾರ? ಬಹಳ ಸ್ಪಷ್ಟ. ಇಲ್ಲಿ ನೋಡಿ, ಇನ್ನೊಂದು ವಿಚಾರ ಹೇಳ್ತೀನಿ. ಇದು ಪ್ರಾಜೆಕ್ಟ್ ವ್ಯಾಲ್ಯೂ ಬಂದು ಪ್ರಾಜೆಕ್ಟ್ ವ್ಯಾಲ್ಯೂ ಇದ್ರ ಕಾಸ್ಟ್ ಇದು ಬಡ್ಜೆಟ್ ನಲ್ಲಿ ತೀರ್ಮಾನ ಆಗಿರ್ತಕ್ಕಂಥದ್ದು 18,000 ಕೋಟಿ ಅಂತ. 18,500 ಕೋಟಿನ ಸ್ಪೆಸಿಫಿಕಲಿ. ಈ 18,000 ಕೋಟಿನ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥದ್ದಕ್ಕೆ ದುಡ್ಡೆಲ್ಲಪ್ಪ ನಿಮ್ಮ ಹತ್ರ ಇದೆ ಅಂತ ಹೇಳಿದ್ರೆ 87% ಸಾಲದ ಮೂಲಕ ದುಡ್ಡನ್ನ ತೆಗೆದುಕೊಳ್ತಾ ಇದ್ದಾರೆ. ಸಾಲ ಎಲ್ಲಿ ತಗೋತಾ ಇದಾರಪ್ಪ ಅಂದ್ರೆ ಹುಡ್ಕೋನಿಂದ ಸಾಲ ತಗೋತಾ ಇದ್ದಾರೆ. ಅದರ ಸ್ಯಾಂಕ್ಷನ್ ಲೆಟರ್ ಇಲ್ಲೇ ಇದೆ, ನೋಡ್ತೀರಾ ಅಂದ್ರೆ ತೋರಿಸ್ತೀನಿ. ಅದೇನು ಇಟ್ಸ್ ಎ ಪಬ್ಲಿಕ್ ಡೊಮೇನ್ ಡಾಕ್ಯುಮೆಂಟ್, ಬಿಡಿ, ಎಲ್ಲ ಕಡೆ ಇರ್ತದೆ. ಸ್ಯಾಂಕ್ಷನ್ ಆಗಿದೆ ಈಗ ಹುಡ್ಕೋದಿಂದ 12,500 ಕೋಟಿ. ಈ ಹುಡ್ಕೋ ಅಥವಾ ಯಾವುದೇ, ಈಗ ನಾನು ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ, ಎಲ್ರಿಗೂ ಕಾಮನ್ ಆಗಿ ಅರ್ಥ ಆಗಬೇಕು. ಈಗ ನಾನು ಯಾವ್ದೋ ಒಂದು ಬ್ಯಾಂಕ್ ಹತ್ರ ಹೋಗ್ತೀನಿ, ಒಂದು ವ್ಯಕ್ತಿನೋ, ಒಂದು ಕಂಪ್ನಿನೋ, ಒಂದು ಸರ್ಕಾರನೋ, ಎಲ್ರಿಗೂ ಅದೇ ಅನ್ವಯ ಆಗ್ತಕ್ಕಂಥದ್ದು, ಹೌದಲ್ವಾ? ಈ ಬ್ಯಾಂಕ್ಗೆ ಹೋದಾಗ ಬ್ಯಾಂಕು ನಮಗೆ ಸಾಲ ಕೊಡಬೇಕು ಅಂದಾಗ ಒಂದು ಗ್ಯಾರಂಟಿನೋ ಒಂದು ಶ್ಯೂರಿಟಿನೋ ಅಂತ ಕೇಳುತ್ತೆ ಸ್ವಾಭಾವಿಕವಾಗಿ, ಹೌದಲ್ವೇ? ಆ ಗ್ಯಾರಂಟಿನ ಕೊಡ್ತಕ್ಕಂಥದ್ದಕ್ಕೆ ಹಣಕಾಸಿನ ಇಲಾಖೆ ಒಂದು ವರದಿ ಕೊಡುತ್ತೆ. ಹುಡ್ಕೋ 9,000 ಗ್ಯಾರಂಟಿ, 9,000 ಕೋಟಿ ಗ್ಯಾರಂಟಿ ಕೊಡಬೇಕು ಅಂತ ಹುಡ್ಕೋ ಹೇಳುತ್ತೆ. 12,500 ಕೋಟಿಲಿ ಸರ್ಕಾರದ ಖಜಾನೆಗೆ ನಾವು ಕೈ ಹಾಕಿದ್ರೆ ಇದು ಒಂದು ಕಮರ್ಷಿಯಲ್ ಪರ್ಪಸ್ಗೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದು. ಇದು ಅಷ್ಟು ಫೀಸಬಲ್ ಅನ್ಸೋದಿಲ್ಲ ನಮಗೆ. ಇದು ಮಾಡೋದ್ರಿಂದ ಸರ್ಕಾರದ ಮೇಲೆ ಮತ್ತಷ್ಟು ಹೊರೆ ಜಾಸ್ತಿ ಆಗುತ್ತೆ ಅಂತಕ್ಕಂಥದ್ದು ಹಣಕಾಸು ಇಲಾಖೆಯ ಅಧಿಕಾರಿಗಳು ಹೇಳ್ತಾರೆ. ಇಲ್ಲೆಲ್ಲ ಓದ್ತಾ ಹೋಗ್ತೀನಿ ಬೇಕಾದ್ರೆ ನಿಮಗೆ. ಹಣಕಾಸಿನ ಇಲಾಖೆಯ ಅಧಿಕಾರಿಗಳು 9,000 ಕೋಟಿ ಗ್ಯಾರಂಟಿ ಸರ್ಕಾರ ಕೊಡೋದಕ್ಕಾಗೋದಿಲ್ಲ ಅಂತ ಹೇಳಿದ್ರು ಕೂಡ ಇದನ್ನ ಗಾಳಿಗೆ ತೂರಿ ಮಾನ್ಯ ಹಿಂದಿನ ಗೌರವಾನ್ವಿತ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ನಲ್ಲಿ ಇದಕ್ಕೆ ಅನುಮೋದನೆಯನ್ನ ಕೊಡಿಸ್ತಾರೆ. 9,000 ಕೋಟಿ ಸರ್ಕಾರದ ಕಡೆಯಿಂದ ಗ್ಯಾರಂಟಿ. ಇನ್ ಮಿಕ್ಕಂತ ಗ್ಯಾರಂಟಿ ಬರ್ಬೇಕಲ್ಲ. ಇಲ್ಲೇನೋ ಸರ್ಕಾರ 9,000 ಕೋಟಿ ಗ್ಯಾರಂಟಿ ಕೊಡ್ತು. ಮಿಕ್ಕಿದ ಗ್ಯಾರಂಟಿ ಎಲ್ಲಪ್ಪ ಬಂದಿದೆ ಅಂದ್ರೆ BMRDA ಇಂದ 3,650 ಕೋಟಿ ರೂಪಾಯಿ ಅಷ್ಟು BMRDA ಇಂದ. ಅಂದ್ರೆ BMRDA ಅಂಡರ್ ಬರ್ತಕ್ಕಂಥದ್ದು ಬೆಂಗಳೂರು ನಗರದಲ್ಲಿ ಇರ್ತಕ್ಕಂಥ ಸಿವಿಕ್ ಕಮ್ಯುನಿಟೀಸ್ ಅಂತ ನಾವೇನ್ ಕರಿತೀವಿ. CS ಸೈಟ್ಗಳಿರ್ಬೋದು, ಒಂದು ಆಟದ ಮೈದಾನ ಇರ್ಬೋದು, ಒಂದು ಪಾರ್ಕ್ ಇರ್ಬೋದು. ಇದನ್ನೆಲ್ಲವನ್ನು ಕೂಡ ಹುಡ್ಕೋ
ಒಂದು ಮತ್ತೊಂದು ಕ್ಲಾಸ್ ಹಾಕಿದ್ದಾರೆ.